ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಇನ್ಸ್ಟೆಂಟಾಗಿ ಪಡ್ಡು ಅಂದರೆ ನಾವು ದೋಸೆಗೆ ಬ್ಯಾಟರ್ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಪಡ್ಡು ಮಾಡಬೇಕಂತೇನಿಲ್ಲ. ಇನ್ಸ್ಟೆಂಟಾಗಿ ಪಡ್ಡು ಹೇಗೆ ಮಾಡೋದು, ಹೆಲ್ದಿ ಪಡ್ಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮಗೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು, ನಾನಿಲ್ಲಿ 1 ಬಟ್ಲು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ನಾನೀಗ 4 ಜನಕ್ಕೆ ಮಾಡ್ತಾಯಿದ್ದೇನೆ ಅಂತ ಇದೇ ಬಟ್ಲಲ್ಲೇ 5 ಬಟ್ಲು ಜೋಳದ ಹಿಟ್ಟು ಅಳತೆ ಮಾಡ್ಕೊತೀನಿ. ನಿಮ್ಗೆ ತೋರಿಸ್ತೀನಿ ಮುಂದೆ ನಿಮಗೆ. ಜೋಳದ ಹಿಟ್ಟು 1 ಬಟ್ಲು ತೊಗೊಂಡಿದ್ದೀನಿ. ಇಲ್ಲಿ 3/4 ಕಪ್ಪು ಚಿರೋಟಿ ರವೆ. ನಾವು 1 ಕಪ್ ಜೋಳದ ಹಿಟ್ಟು ತೊಗೊಂಡ್ರೆ 1/4 ಬಟ್ಲು ಅದೇ ಬಟ್ಲಲ್ಲೇ ಚಿರೋಟಿ ರವೆ ಹಾಕಬೇಕು. ನಾನಿವಾಗ 5 ಬಟ್ಲು ತೊಗೊಂಡಿದ್ದೀನಿ ಅಂತ 3/4 ಕಪ್ಪು ಚಿರೋಟಿ ರವೆ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಜೀರಿಗೆ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಸ್ವಲ್ಪ ಬಣ್ಣ ಬರುತ್ತೆ, ಕೆಂಪುದಂತ ಸಕ್ಕರೆ ಹಾಕ್ತಾಯಿದ್ದೀನಿ. ಮತ್ತಿಲ್ಲಿ 1 ಬಟ್ಲು ಹುಳಿ ಮೊಸರು, ಒಂದು ಬಟ್ಲಾದರೂ 1.5 ಬಟ್ಲಾದರೂ ನೀವು ಹುಳಿ ಮೊಸರು ತೊಗೊರಿ, 5 ಬಟ್ಲು ಜೋಳದ ಹಿಟ್ಟು ಹಾಕಿದ್ರೆ. ಮತ್ತು ಇದಕ್ಕೆ 2 ರಿಂದ 3 ಕ್ಯಾರೆಟು, ಮತ್ತು 1 ದೊಡ್ಡದ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ. ಇವಾಗ ಒಂದು ಬಾಣಲೆ ತಗೋರಿ. ಬಾಣಲೆಗೆ ನೋಡಿಲಿ, ನಾನು 1 ಬಟ್ಲು ಜೋಳದ ಹಿಟ್ಟು, ಇದೇ ಬಟ್ಲಲ್ಲೇ ನಾನು ಇನ್ನೂ 4 ಬಟ್ಲು ಜೋಳದ ಹಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, 2 ಬಟ್ಲು. ನಾನಿಲ್ಲಿ 4-5 ಜನಕ್ಕೆ ಮಾಡ್ತಾಯಿದ್ದೇನೆ ಅಂತ 5 ಬಟ್ಲು ಜೋಳದ ಹಿಟ್ಟು ತೊಗೊತಾ ಇದ್ದೀನಿ. ನೀವು ಇಬ್ಬರಿಗೆ ಮಾಡ್ಕೊಳ್ಳಿದ್ರೆ 2 ಬಟ್ಲು ಸಾಕಾಗುತ್ತೆ. ಇಲ್ಲಿ 3ನೇ ಬಟ್ಲು, ನಾಲ್ಕು ಬಟ್ಲು. ಇದೇನು ನೆನೆಸಿಡ್ಬೇಕಂತ ಏನಿಲ್ಲ, ಮೊದಲೇ ರಾತ್ರಿ ಫರ್ಮೆಂಟೇಷನ್ ಮಾಡಬೇಕಂತ ಏನಿಲ್ಲ. ಇನ್ಸ್ಟೆಂಟಾಗಿ ಪಡ್ಡು ಮಾಡೋದು, ಅದು ಹೆಲ್ದಿ ಪಡ್ಡು, ಜೋಳದ ಪಡ್ಡು. ನೋಡಿ, ಇಲ್ಲಿ ಒಟ್ಟು 5 ಬಟ್ಲು ಜೋಳದ ಹಿಟ್ಟು ಹಾಕಿದ್ದೀನಿ. ಈ ಬಟ್ಲದಲ್ಲೇ ನಾನು 5 ಬಟ್ಲು ಜೋಳದ ಹಿಟ್ಟು. ನಾನಿವಾಗ 4 ರಿಂದ 5 ಜನಕ್ಕೆ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 3/4 ಕಪ್ಪು ಚಿರೋಟಿ ರವೆ, ಉಪ್ಪಿಟ್ಟು ಮಾಡ್ತಾರಲ್ಲ ಬಿಳಿದು, ಅದ್ರದ್ದು ಚಿರೋಟಿ ರವೆ 3/4 ಕಪ್ಪು. 5 ಕಪ್ಪು ಜೋಳದ ಹಿಟ್ಟಿಗೆ 3/4 ಕಪ್ಪು ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ಇದೇ ಅಳತೆಯಲ್ಲೇ ಮಾಡಿ ಚಿರೋಟಿ ರವೆ. ಇದಕ್ಕೆ ನಾನು ಸ್ವಲ್ಪ ಜೀರಿಗೆ, ಆದಷ್ಟು ಹುಳಿ ಮೊಸರೆ ಬಳಸಿ, ಹುಳಿ ಮೊಸರಾದ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ನೋಡಿ, ಜೀರಿಗೆ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಐದು ಬಟ್ಲು ಜೋಳದ ಇಡ್ಲಿಗೆ 3/4 ಕಪ್ಪು ಚಿರೋಟಿ ರವೆ, ಸ್ವಲ್ಪ ಜೀರಿಗೆ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ. ಇದಕ್ಕೆ ನಾನು 1 ರಿಂದ 1.5 ಬಟ್ಲು ಹುಳಿ ಮೊಸರು ಹಾಕ್ತಾಯಿದ್ದೆ. ಯಾಕಂದ್ರೆ ನಾನು 5 ಕಪ್ಪು ಜೋಳದ ಹಿಟ್ಟು ತೊಗೊಂಡಿರೋದ್ರಿಂದ 1.5 ಬಟ್ಲು ಹುಳಿ ಮೊಸರು, ಆದಷ್ಟು ಹುಳಿ ಮೊಸರೇ ಹಾಕಿ. ಯಾಕಂದ್ರೆ ನಾವು ಇದು ಫರ್ಮೆಂಟೇಷನ್ ಮಾಡಲ್ಲ, ಇದೇ ಹುಳಿ ಮೊಸರಲ್ಲೇ ಇದು ಚೆನ್ನಾಗಿ ಫರ್ಮೆಂಟ್ ಆಗಬೇಕಿದು. ನೋಡಿ, 1.5 ಬಟ್ಲು ಹುಳಿ ಮೊಸರು ಹಾಕ್ತಾಯಿದ್ದೀನಿ. ಹುಳಿ ಮೊಸರು. ಇದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಮತ್ತು ಇದಕ್ಕೆ 2 ರಿಂದ 3 ಕ್ಯಾರೆಟ್. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನು ಇಡ್ಲಿ ಅದಕ್ಕೆ ನೀವು ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ನೀರು ಹಾಕೋ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ನೀರು ಹಾಕ್ಕೊತ ಹೋಗ್ತೀನಿ. ಇದು ನಾನು ನೀರು ಎಷ್ಟು ಹಾಕಬೇಕಂದ್ರೆ, ಇಡ್ಲಿ ಬ್ಯಾಟರ್ ಆದರೆ ಇಡ್ಲಿ ಮಾಡ್ತೀವಲ್ಲ, ಆ ಬ್ಯಾಟರ್ ಅದಕ್ಕೆ ಅದು ಇದಿರಬೇಕು, ಜೋಳದ ಬ್ಯಾಟರು, ಅದಕ್ಕೆ ನಾನು ನೀರು ಹಾಕ್ತಾಯಿದ್ದೀನಿ. ನೀವು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತ ಹೋಗಿ, ಆವಾಗ ನಿಮಗೆ ಅದು ಗೊತ್ತಾಗುತ್ತೆ ಅಳತೆ. ಇದು ಎಕ್ಸಾಕ್ಟ್ ಅಳತೆ ನೀರು ಹಾಕೋಕ್ಕೆ ಗೊತ್ತಾಗಲ್ಲ. ಕಲಿಸ್ಕೊತ ಹೋಗಿ ಅದು ಇಡ್ಲಿ ಅದಕ್ಕೆ ಬಂದ ಮೇಲೆ ನೀರು ಹಾಕೋಕ್ಕೆ ಸ್ಟಾಪ್ ಮಾಡಿ. ನೋಡಿ, ನೀರು ಹಾಕಿ ನಾನು ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಇಡ್ಲಿ ಬ್ಯಾಟ್ರ್ ಅದಕ್ಕೆ ಕಲಿಸ್ಕೊಡಿ, ತುಂಬ ನೀರು ಮಾಡ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ಸ್ವಲ್ಪ ಮೀಡಿಯಮಾಗಿ ಇಡ್ಲಿಗೆ ಹೆಂಗೆ ನಾವು ಇದು ಬ್ಯಾಟರ್ ಇರುತ್ತಲ್ಲ ಅದೇ ರೀತಿ ಇದನ್ನು ಕಲಿಸಿಟ್ಕೊಂಬಿಡಿ. ನಾನು ಇದಕ್ಕೇನು ಏನೂ ಹಾಕಿಲ್ಲ. ಈಗ ಬೇಸಿಗೆ ಇದೆಯಲ್ಲ, ಅದು ಹುಳಿ ಮೊಸರು ಬಳಸಿದ್ದೀನಲ್ಲ ನಾನು, ಅದಕ್ಕೇನು ಏನೋ ಅವಶ್ಯಕತೆ ಇಲ್ಲ. ನಿಮಗೇನಾದರೂ ಸ್ವಲ್ಪ ಅದು ಗಟ್ಟಿ ಅನಿಸಿದರೆ ಸ್ವಲ್ಪ ನೀವು ಇದಕ್ಕೆ ಏನೋ ಹಾಕ್ಕೋಬೋದು. ನಾನಿಲ್ಲಿ ಏನೂ ಹಾಕ್ತಾಯಿಲ್ಲ. ಈಗೆಲ್ಲ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಎಲ್ಲ ಚೆನ್ನಾಗಿ ಎಲ್ಲ ನೋಡಿ, 5 ಬಟ್ಲು ಜೋಳದ ಹಿಟ್ಟು, 3/4 ಕಪ್ಪು ಅದೇ ಬಟ್ಲಲ್ಲೇ ಚಿರೋಟಿ ರವೆ, ಸ್ವಲ್ಪ ಜೀರಿಗೆ, ಉಪ್ಪು, ಸ್ವಲ್ಪ ಸಕ್ಕರೆ, 1.5 ಬಟ್ಲು ಹುಳಿ ಮೊಸರು, ಆಮೇಲೆ ನೀರು, ಈ ಇಡ್ಲಿ ಅದಕ್ಕೆ ಬರೋ ತನಕ ನೀರು ಹಾಕಿ ಕಲಿಸ್ಕೊಂಡು ಇದನ್ನು ಒಂದು 1/2 ರಿಂದ 3/4 ಗಂಟೆ ಕಾಲ ಚೆನ್ನಾಗಿ ಇದನ್ನು ಫರ್ಮೆಂಟ್ ಆಗೋಕ್ಕೆ ಬಿಟ್ಬಿಡಿ. ಇದೇ ಅದಕ್ಕೆ ಬ್ಯಾಟರ್ ಇರಬೇಕು, ತುಂಬ ನೀರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇಡ್ಲಿ ಅದಕ್ಕೆ ಬ್ಯಾಟರ್ ಇರಲಿ. ತುಂಬ ನೀರು ಮಾಡ್ಕೊಂಡ್ರೆ ಸರಿ ಬರೋಲ್ಲ. ಈಗ ನೋಡಿ, ನಾನು ಅದು 3/4 ತಾಸು ನೆನೆಸಿದ್ದೀನಿ. ಇದಕ್ಕೆ ನಾನು ಇದು ಒಂದು ಫುಲ್ ಪ್ಯಾಕೆಟ್ ಈನೋ ಹಾಕಿ ಇವಾಗ
ನೆನೆಸಿದ ಮೇಲೆ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಹಾಕಿ ಎಲ್ಲ ನೀಟಾಗಿ ಹಾಕಿ ಒಂದು ಪ್ಯಾಕೆಟ್ ಈನೋ ಹಾಕಿ ಮಿಕ್ಸ್ ಮಾಡಿ. ಯಾಕಂದರೆ ಮೊಸರು ತುಂಬ ಹುಳಿ ಇರಲಿಲ್ಲ ನಂದು, ಅದಕ್ಕೆ ನಾನು ಒಂದು ಪ್ಯಾಕೆಟ್ ಈನೋ, ನೀವು ನಿಮಗೆ ಬೇಕು ತುಂಬ ಕ್ರಿಸ್ಪಿ ಬೇಕಂದರೆ ನೀವು ಅದಕ್ಕೊಂದು ಪ್ಯಾಕೆಟ್, ನಾನು 4-5 ಜನಕ್ಕೆ ಮಾಡ್ತಾಯಿದ್ದೀನಿ ಅಂತ ಒಂದು ಪ್ಯಾಕೆಟ್ ಈನೋ ಹಾಕಿದ್ದೀನಿ. ನೀವೆಲ್ಲ ಕಡಿಮೆ ಮಾಡಿಕೊಂಡ್ರೆ ಕಡಿಮೆ ಈನೋ ಅಥವಾ ಸೋಡಾ ಪುಡಿ ಹಾಕಿ ಮಿಕ್ಸ್ ಮಾಡಿ ಅವಾಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈಗ ನೋಡಿ ನಾನು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಪ್ಯಾನ್ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಈಗ ಪ್ಯಾನ್ ಬಿಸಿ ಆಗಿದೆ, ಇದಕ್ಕೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ ಮೇಲೆ ಇದಕ್ಕೆ ನಾನು ಆದಷ್ಟು ಪ್ಯಾನ್ನ ಸಿಮ್ಮಲ್ಲೇ ಇಟ್ಕೊರಿ. ಹೈ ಆಗಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ, ಬರೀ ಮೇಲೆ ಬಂದುಬಿಡುತ್ತೆ, ಕೆಳಗೆ ಹಸಿ ಬಿಸಿ ಉಳಿಯುತ್ತೆ. ಈಗ ಪ್ಯಾನ್ ಬಿಸಿಯಾಗಿದೆ ಅಲ್ಲ, ಈಗ ಪಡ್ಡು ಹಾಕ್ಕೊತ ಹೋಗ್ತೀನಿ. ತುಂಬ ಫುಲ್ ತುಂಬ್ಸೋಕೆ ಹೋಗಬೇಡಿ, ಒಂದು ಅರ್ಧದಷ್ಟು ಹಾಕ್ಕೊತ ಹೋಗಿ. ಪಡ್ಡು ತುಂಬಾ ರುಚಿ ಆಗುತ್ತೆ, ನಿಮಗೆ ಗೊತ್ತೇ ಆಗೋಲ್ಲ. ಇದರಿಂದ ಪಡ್ಡು ಯಾವುದ್ರಿಂದ ಮಾಡಿ ಮಕ್ಕಳು ಕೂಡ ಸುಮ್ಮನೆ ತಿಂತಾರೆ, ತುಂಬ ರುಚಿಯಾಗಿರುತ್ತೆ ಬಾಯಲ್ಲಿ, ತುಂಬ ಹೆಲ್ದಿ ಕೂಡ. ಖಂಡಿತ ಒಂದು ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ. ನೋಡಿ ಇದೆಲ್ಲ ನಾನು ಫುಲ್ ತುಂಬ್ಸೋಕೆ ಹೋಗಬೇಡಿ, ಸ್ವಲ್ಪ ಅರ್ಧ ಹಾಗೆ ಆದಷ್ಟು ಸಿಮ್ಮಲ್ಲೇ ಇದನ್ನು ಬೇಯಿಸ್ಕೊರಿ, ಹೈ ಇಟ್ಕೊಳಕ್ಕೆ ಹೋಗಬೇಡಿ ಫ್ಲೇಮು. ನೋಡಿ ಈಗ ನಾನು ಎಲ್ಲದಕ್ಕೂ ಪಡ್ಡು ಹಾಕಿದ್ದೀನಿ. ಹಾಕಿ ಇದನ್ನು ಒಂದು 5 ನಿಮಿಷದ ಕಾಲ ಮುಚ್ಚಿ ಒಂದು ಸಿಮ್ಮಲ್ಲೇ ಚೆನ್ನಾಗಿ ಬೆನೆಸ್ಕೊತೀನಿ. ಈಗ 5 ನಿಮಿಷದ ಕಾಲ ಸಿಮ್ಮಲ್ಲೇ ಇದನ್ನು ಮುಚ್ಚಿ ಬೆನೆಸ್ತಾ ಇದ್ದೀನಿ. ಈಗ ತೆಗೆದು ತೋರಿಸ್ತೀನಿ ನೋಡಿ. ಈಗ ಆಗಿದೆ ಇದು. ಇದೇ ರೀತಿ ನೀವು ಸಿಮ್ಮಲ್ಲಿನೇ ಬೆನೆಸ್ಕೊರಿ. ಈಗ ಆಗಿದೆ, ಇದನ್ನು ನಾನು ತಿರುಗಿ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲೋ ಅಂಟ್ಕೊಳ್ಳಲ್ಲ, ಏನಿಲ್ಲ, ನೀಟಾಗಿ ಬರುತ್ತೆ. ಕೆಳಗೂ ಒಂದು ಸ್ವಲ್ಪ ನೀಟಾಗಿ ಬೆನೆಸ್ಕೊಂಬಿಡಿ ಚೆನ್ನಾಗಿ. ಹಿಂಗೆಲ್ಲ ತಿರುಗಿ ಹಾಕಿ ಒಂದು 5 ನಿಮಿಷ. ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು 5 ನಿಮಿಷ ಇದನ್ನು ಹಿಂಗೆಲ್ಲ ತಿರುಗಿ ಹಾಕ್ಕೊಂಡು ಅದನ್ನು ಒಂದು 5 ನಿಮಿಷ ಇದನ್ನು ಬೆನೆ ಹಾಕಿಬಿಡಿ ಕೆಳಗೆ ಕೂಡ. ಪಡ್ಡೆಲ್ಲ ನಾನೀಗ ಎಲ್ಲ ತಿರುಗಿ ಹಾಕಿದ್ದೀನಿ. ಇದನ್ನು ತಿರುಗಿ ಹಾಕಿದ ಮೇಲೆ ಒಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಒಂದು 5 ನಿಮಿಷದ ಕಾಲ ಇದನ್ನು ಬೆನೆ ಹಾಕಿಬಿಡಿ ಚೆನ್ನಾಗಿ. ಅದು ಸಿಮ್ಮಲ್ಲೇ, ತುಂಬ ಹೈ ಫ್ಲೇಮ್ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಇಲ್ಲಿದ್ರೆ ಮೀಡಿಯಮ್ ಅಥವಾ ಸಿಮ್ಮಲ್ಲೇ ಆದಷ್ಟು ಇದನ್ನು ಬೇಯಿಸ್ಕೋರಿ. ಇಲ್ಲಿದ್ರೆ ಒಳಗೆ ಹಸಿ ಉಳಿದು ಬಿಡುತ್ತೆ, ಮೇಲೆ ಅಷ್ಟೇ ಫ್ರೈ ಆಗುತ್ತೆ. ಇದೊಂದು ನಾನು 2-3 ನಿಮಿಷದ ಕಾಲ ಚೆನ್ನಾಗಿ ಬೆನೆ ಹಾಕಿಬಿಟ್ಟಿದ್ದೀನಿ ಉಲ್ಟ ಹಾಕಿ. ಈಗ ನೋಡಿ ಈಗ ಪಡ್ಡು ಆಗಿದೆ, ನಾನು ತೆಗಿತಾ ಇದ್ದೀನಿ. ಎರಡು ಕಡೆ ನೀಟಾಗಿ ಬೆಂದಿದೆ. ಈಗ ನೋಡಿ ಬಿಸಿ ಬಿಸಿಯಾದ ಜೋಳದ ಪುಡಿ ರೆಡಿಯಾಗಿದೆ. ಬಾಯಲ್ಲಿ ತುಂಬಾ ರುಚಿ ಇರುತ್ತೆ. ಯಾರಾದರೂ ಜೋಳದ ದೋಸೆ ಮಾಡಿರ್ತೀರಲ್ಲ ಅವ್ರಿಗೆ ಗೊತ್ತಿರುತ್ತೆ ಬಾಯಿ ಎಷ್ಟು ರುಚಿ ಇರುತ್ತಂತ. ನೋಡಿ ನಾನು ಮಾಡಿದ್ದೀನಿ, ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ. ಕಲರ್ ಕೂಡ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಇದು ಬೇರೆ ಹಿಟ್ಟಿಂದ ಪಡ್ಡು ಮಾಡಿದ್ದೀವಿ ಅಂತ ಗೊತ್ತೇ ಆಗಲ್ಲ. ನೋಡಿ ಎಷ್ಟು ಸಾಫ್ಟಾಗಿದೆ. ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಹೆಲ್ದಿ ಕೂಡ. ಬಾಯಲ್ಲಿ ತುಂಬ ಟೇಸ್ಟಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿದರೆ ನಿಜವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಒಂದ್ಸರಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ಪಡ್ಡಿಗೆ ಶೇಂಗಾ ಚಟ್ನಿ ಒಳ್ಳೆ ಕಾಂಬಿನೇಷನ್. ಶೇಂಗಾದ ಚಟ್ನಿ ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ದಿಢೀರ್ ಇನ್ಸ್ಟೆಂಟ್ ಜೋಳದ ಪಡ್ಡು ರೆಡಿಯಾಗಿದೆ.